ಪನೀರು ಅನ್ನೋ ವೆರೈಟಿ ಆಲ್ಮೋಸ್ಟ್ ಅಲ್ಲಿ ನಮ್ಮ ದಾವಣಗೆರೆ ಚಿತ್ರದುರ್ಗ ಈ ಕಡೆ ವೆರೈಟಿಲಿ ಪೆಪ್ಪರ್ ಬೆಳಿಬೇಕು ಅನ್ನೋರು ಭಾಳ ಆಸೆ ಇದೆ. ಬಟ್ ಅದ್ರದ್ದು ಮಾಹಿತಿ ಇಲ್ಲದೇ ಪೆಪ್ಪರ್ ಎಲ್ಲೋ ತಂದು ಕೊಡ್ತಾರೆ ಅನ್ನೋದು ಹಾಕ್ಕೊಂಡ್ರು ಅಂದರೆ ಸುಮಾರು ಜನ ಫೇಲ್ಯೂರ್ ಆಗಿರೋದೇ ಜಾಸ್ತಿ. ಈ ನಮ್ಮ ವೆದರಿಗೆ ಅಡ್ಜಸ್ಟ್ ಆಗೋದು ಪನೀರು ಒಂದು ವೆರೈಟಿನೇ. ಆಲ್ಮೋಸ್ಟ್ ಅಲ್ಲೆಲ್ಲ ಒಂದೇ ಕ್ರಾಪ್, ಒಂದೇ ಬೆಳೆ, ಭತ್ತ ಅಡಿಕೆಗೆ ಜಾಸ್ತಿ ಮುಗಿ ಬೀಳ್ತಾವ್ರಿ ಈಗ. ಬಟ್ ಫ್ಯೂಚರ್ ಅದು ಏನಾಗುತ್ತೆ ಅನ್ನೋದು ಯಾರಿಗೂ ತಲೆಗೆ ಬರ್ತಾ ಇಲ್ಲ. ನಾವು ಇಂಟರ್ ಕ್ರಾಪ್ ಮಾಡಿದಾಗ ಈಗ ಅಡಿಕೆದು ಏನಪ್ಪ ನಮ್ಗೆ 6 ತಿಂಗಳು ಕೆಲಸ ಅಷ್ಟೇ. ಬಟ್ ಇನ್ನು 6 ತಿಂಗಳು ಖಾಲಿ ಇರ್ತಾರೆ, ಅದ್ರದ್ದು ಇನ್ಕಮ್ಮು ಇರಲ್ಲ. ಅವಾಗ ಅದರಲ್ಲಿ ಇಂಟರ್ ಕ್ರಾಪಿಂಗ್ ಮಾಡ್ಕೊಂಡು ಆ ಸೀಸನ್ಗೆ ಬರೋ ಯಾವ್ದಾರು ಒಂದು ಆದಾಯ ಬರೋ ರೀತಿ ಮಾಡ್ಕೊಂಡವರು ಫ್ಯೂಚರಲ್ಲಿ ನಮ್ಗೆ ಅಡಿಕೆ ಮಾರ್ಕೆಟ್ ಡೌನ್ ಆದರೂ ಇದರಲ್ಲಿ ಆದಾಯ ಬರುತ್ತೆ. ಆಮೇಲೆ ಭಾಳ ಜನಕ್ಕೆ ಇಂಟ್ರೆಸ್ಟ್ ಇದೆ ಏಲಕ್ಕಿ ಬೆಳಿಬೇಕು, ಬಟ್ ಸರಿಯಾದ ಮಾಹಿತಿ ಇಲ್ಲ. ಇದು ಆ್ಯಕ್ಚುಲಿ ಕೆಲವರು ಅನ್ನೆಸೆಸರಿ ಬೇರೆ ಬಗ್ಗೆ ಮಾತಾಡೋದು ಬೇಡ. ಬಟ್ ಹೆಂಗೆ ಅಂದರೆ ಇಷ್ಟು ಹೈಟ್ ಜಾಸ್ತಿ ಬೇಕು ಅಂತಾರೆ, ಅದು ರಾಂಗ್ ಕಾನ್ಸೆಪ್ಟ್. ನಮಸ್ಕಾರ, ನಾವಿವತ್ತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕೂಲಂಬಿ ಗ್ರಾಮದಲ್ಲಿದ್ದೀವಿ. ನಾವು ನೋಡ್ತಿರೋಂಥ ನರ್ಸರಿ ಫಾರ್ಮಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಥರದ ಸಸ್ಯಗಳು ಸಿಗ್ತವೆ. ಒಮ್ಮೆ ಈ ನರ್ಸರಿಗೆ ಭೇಟಿ ಕೊಡಿ. ಸರ್ ನಮಸ್ತೆ, ನಿಮ್ಮನ್ನು ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ನಿರಂಜನ್ ಅಂತೇಳಿ, ಕೂಲಂಬಿ ಗ್ರಾಮ. ಇದೀಗ ಏನೇನು ಕ್ರಾಪ್ ಸಿಗ್ತವೆ ಸರ್ ನಿಮ್ಮ ಹತ್ರ? ತರಕಾರಿ ಬೆಳೆಗಳನ್ನ ಬಿಟ್ಬಿಟ್ಟು ಇನ್ನು ಉಳಿಕಿರ್ತಕ್ಕಂಥ ಎಲ್ಲ ಹಾರ್ಟಿಕಲ್ಚರ್ ಕ್ರಾಪ್ಸು. ಈಗ ತೋಟದಲ್ಲಿ ಇಂಟರ್ ಕ್ರಾಪಿಂಗ್ ಮಾಡ್ಲಿಕ್ಕೆ ಇರ್ಬೋದು. ಕೆಲವೊಬ್ಬರಿಗೆ ಮನೆ ಹತ್ರ ಕೆಲವೊಂದು ಫ್ರೂಟ್ಸು ಜಮೀನು ಇರಲ್ಲ. ಹೌದು ಸರ್. ಬಟ್ ಫ್ರೂಟ್ಸು ನನಗೂ ಬೆಳಿಬೇಕು, ತಿನ್ನಬೇಕು ಅನ್ನೋ ಆಸಕ್ತಿ ಇರುತ್ತೆ. ಅಂಥವ್ರಿಗೆಲ್ಲ ಗ್ರಾಫ್ಟೆಡ್ ಪ್ಲಾಂಟ್ಸು ಪ್ಲಸ್ ಕ್ವಾಲಿಟಿ ಪ್ಲಾಂಟ್ಸ್ನ ನಾವು ಅವ್ರಿಗೆ ಕೊಟ್ಬಿಟ್ಟು ಎಲ್ಲರೂ ಎಲ್ಲ ಕೆಮಿಕಲ್ ಫೀಲ್ಡ್ ಆಗಿರೋದ್ರಿಂದ ನ್ಯಾಚುರಲ್ ಆಗಿರ್ತಕ್ಕಂಥ ಫುಡ್ನ ಅವರು ಮನೆ ಹತ್ರನ ಬೆಳ್ಕೊಂಡು ತಿನ್ಲಿಕ್ಕೆ ಅವಕಾಶ ಭಾಳ ಇಂಟ್ರೆಸ್ಟ್ ಇರುತ್ತೆ ಕೆಲವರಿಗೆ. ಅವ್ರಿಗೆ ಅವಕಾಶ ಮಾಡಿಕೊಡೋಣ ಅಂತೇಳಿ ನಾವಿಲ್ಲಿ ವಿತ್ ಇನ್ಫಾರ್ಮೇಷನ್ ಪ್ಲಾಂಟ್ಸ್ ಹೆಂಗೆ ಬೆಳಿಬೇಕು ಅನ್ನೋ ಮಾಹಿತಿ ಕೊಟ್ಟು ಪ್ಲಾಂಟ್ಸ್ನ ಸೇಲ್ ಮಾಡೋ ಇದರಲ್ಲಿ ನಾವು ಈ ಕಾನ್ಸೆಪ್ಟ್ ಮೇಲೆ ಸ್ಟಾರ್ಟ್ ಮಾಡಿದೆ. ಇದಕ್ಕೆ ನನಗೆ ಬೇಸಿಕ್ ಮೂಲ ಅಂದರೆ ನಾವು ಒಂದು ವರ್ಷ ದೇಸಿ ಕೋರ್ಸ್ ಮಾಡಿದೆ, ಅಗ್ರಿ ಡಿಪ್ಲೊಮಾ. ಅಲ್ಲಿ ನಮ್ಗೆ ಸುಮಾರು ನಾಲೆಡ್ಜ್ ಸಿಕ್ಕಿದ್ದು ಕೆಮಿಕಲ್ಸು ಅಂತಂದು ಏನು ಜನ ಈಗೆಲ್ಲ ಸಾಯಿಲೆಲ್ಲ ಹಾಳು ಮಾಡ್ಕೊತಿದ್ದಾರೆ. ಅದನ್ನ ಕನ್ವರ್ಟ್ ಮಾಡಿಬಿಟ್ಟು ಆಮೇಲೆ ಒಂದೇ ಕ್ರಾಪು, ಆಲ್ಮೋಸ್ಟ್ ಅಲ್ಲೆಲ್ಲ ಒಂದೇ ಕ್ರಾಪ್, ಒಂದೇ ಬೆಳೆ, ಭತ್ತ ಅಡಿಕೆಗೆ ಜಾಸ್ತಿ ಮುಗಿ ಬೀಳ್ತಾವ್ರಿ ಈಗ. ಬಟ್ ಫ್ಯೂಚರ್ ಅದು ಏನಾಗುತ್ತೆ ಅನ್ನೋದು ಯಾರಿಗೂ ತಲೆಗೆ ಬರ್ತಾ ಇಲ್ಲ. ಬಟ್ ಅದರಲ್ಲಿ ನಾವು ಇಂಟರ್ ಕ್ರಾಪ್ ಮಾಡಿದಾಗ ಈಗ ಅಡಿಕೆದು ಏನಪ್ಪ ನಮ್ಗೆ 6 ತಿಂಗಳು ಕೆಲಸ ಅಷ್ಟೇ. ಬಟ್ ಇನ್ನು 6 ತಿಂಗಳು ಖಾಲಿ ಇರ್ತಾರೆ, ಅದ್ರದ್ದು ಇನ್ಕಮ್ಮು ಇರಲ್ಲ. ಅವಾಗ ಅದರಲ್ಲಿ ಇಂಟರ್ ಕ್ರಾಪಿಂಗ್ ಮಾಡ್ಕೊಂಡು ಆ ಸೀಸನ್ಗೆ ಬರೋ ಯಾವ್ದಾರು ಒಂದು ಆದಾಯ ಬರೋ ರೀತಿ ಮಾಡ್ಕೊಂಡವರು ಫ್ಯೂಚರಲ್ಲಿ ನಮ್ಗೆ ಅಡಿಕೆ ಮಾರ್ಕೆಟ್ ಡೌನ್ ಆದರೂ ಇದರಲ್ಲಿ ಆದಾಯ ಬರುತ್ತೆ. ಆಮೇಲೆ ಈಗ ಅಡಿಕೆಗೆ ನಾವು 1 ಎಕರೆ ಅಂದರೆ 550ರಿಂದ 600 ಗಿಡ ಹಾಕ್ತೀವಿ. ಬಟ್ ಅಲ್ಲಿ ಇನ್ನುಳಿಕಿದ ಸ್ಪೇಸು ಸುಮ್ಮನೆ ವೇಸ್ಟ್ ಇರುತ್ತೆ. ಅದರಿಂದ ಇವ್ರಿಗೆ ಏನಾಗುತ್ತೆ ಅಂದರೆ ವೇಸ್ಟ್ ಜಾಗ ಇದ್ದಷ್ಟು ಹುಲ್ ಜಾಸ್ತಿ, ಕಲ್ಟಿವೇಷನ್ನು ಖರ್ಚು ಜಾಸ್ತಿ, ಸುಮ್ಮನೆ ಅದು ಎಕ್ಸ್ಪೆನ್ಸಿವ್ ಜಾಸ್ತಿ. ಅದೇ ಇಂಟರ್ ಕ್ರಾಪಿಂಗ್ ಮಾಡಿದಾಗ ಆ ಜಾಗ ಯುಟಿಲೈಸ್ ಮಾಡ್ಕೊಂಡು ಇನ್ನೊಂದು ಕ್ರಾಪ್ ಬೆಳಿಬೋದು, ಅವಕಾಶ ಸುಮಾರಿದೆ. ಅದನ್ನು ತಿಳ್ಕೊಂಡು ಜನ ಸ್ವಲ್ಪ ಇಂಟರ್ ಕ್ರಾಪಿಂಗ್ ಕಾನ್ಸೆಪ್ಟ್ ಹೋದರೆ ಅವರಿಗೂ ಆದಾಯ ಜಾಸ್ತಿ ಆಗುತ್ತೆ, ಖರ್ಚು ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದು ನಮ್ಮ ಉದ್ದೇಶ. ನಿಮ್ಮ ಉದ್ದೇಶ ಆರೆಂಜ್ ಅಂತ ಹೇಳಿ ಹುಳಿ ಎಲ್ಲ ಬರುತ್ತೆ. ನಮ್ಮ ಮಾಮೂಲಿ ಆರೆಂಜ್ ಇದೆಯಲ್ಲ, ಬಟ್ ಇದು ದೊಡ್ಡ ಸೈಜ್ ಬರಲ್ಲ, ಚಿಕ್ಕ ಸೈಜ್ ಆರೆಂಜ್. ಇದು ಒಂದೇ ಒಂದು ಪ್ಲಾಂಟ್ ಹೆಂಗಿರುತ್ತೆ ನೋಡ್ಲಿಕ್ಕೆ ಅಂತ ನಾನು ಡೆಮೋ ಮಾಡಿದೆ. ಈಗ ನಾವೇನು ಇದೇನು ನೋಡ್ತೀವಿ ಸರ್, ಇದು ಯಾವ ಕ್ರಾಪ್ ಸರ್? ಇದು ನಲ್ಲಾಣಿ ಗ್ರೀನ್ ಏಲಕ್ಕಿ ಪ್ಲಾಂಟ್. ಇದೀಗ ಆ್ಯಕ್ಚುಲಿ 3 to 3.5 months ಪ್ಲಾಂಟ್, ಸೀಡ್ ಪ್ಲಾಂಟ್. ಈ ಸೀಡ್ ಪ್ಲಾಂಟ್ ನಾವು ಎಲ್ಲಿ ರೆಡಿ ಮಾಡಿಸ್ತೀವಿ ಅಂದರೆ ಇವರು ನಲ್ಲಾಣಿ ಗ್ರೀನ್ ಏನು ಫೌಂಡರ್ ಇದ್ದಾರಲ್ಲ ಕೇರಳಲ್ಲೆಲ್ಲ, ಅವ್ರ ಕಡೆಯಿಂದ ಬೆಳೆತಕ್ಕಂಥ ರೈತರುಗಳ ಹತ್ರ ಸೆಲೆಕ್ಷನ್ ಮಾಡಿರ್ತಕ್ಕಂಥ ಸೀಡ್ಸ್ನ ಅದನ್ನ ಕಾಫಿ ಸೀಡ್ಸ್ ಬೋರ್ಡ್ ಬರುತ್ತಲ್ಲ, ಈ ಸ್ಪೈಸಿಸ್ ಬೋರ್ಡ್ಸ್ ಅಂತ ಇದೆ, ಕಾಫಿ ಬೋರ್ಡ್ ಅಂತ ಇದೆ. ಆ ರೀತಿ ಬೋರ್ಡಲ್ಲಿ ರಿಜಿಸ್ಟರ್ ಮಾಡಿಸಿ ಚೆಕ್ ಮಾಡಿಸಿದ್ರೇ ಅದು ನಮಗೆ ಪ್ಯೂರ್ ತಳಿ ಅನ್ನೋದು ಸರ್ಟಿಫೈಡ್ ಆಗೋದು. ಆ ಥರ ಇರ್ತಕ್ಕಂಥ ಬೋರ್ಡಲ್ಲಿ ಸರ್ಟಿಫೈ ಆದಮೇಲೆ ಅವನು ತಂದು ಸೀಡ್ಸ್ನ ನಾವು ಇಲ್ಲಿ ನರ್ಸರಿಗಳಲ್ಲಿ ಕೆಲವೊಂದು ಕಡೆ ಸಕಲೇಶ್ಪುರಲ್ಲಿ ಪ್ಲಾಂಟ್ಸ್ ರೆಡಿ ಮಾಡಿಸ್ತೀವಿ. ಬಟ್ ಇದೇನು ಮೇನು ಅಂದರೆ ಈಗ ನಮಗೆ ಭಾಳ ಜನಕ್ಕೆ ಇಂಟ್ರೆಸ್ಟ್ ಇದೆ ಏಲಕ್ಕಿ ಬೆಳಿಬೇಕು, ಬಟ್ ಸರಿಯಾದ ಮಾಹಿತಿ ಇಲ್ಲ. ಇದು ಆ್ಯಕ್ಚುಲಿ ಕೆಲವರು ಅನ್ನೆಸೆಸರಿ ಬೇರೆ ಬಗ್ಗೆ ಮಾತಾಡೋದು ಬೇಡ. ಬಟ್ ಹೆಂಗೆ ಅಂದರೆ ಇಷ್ಟು ಹೈಟ್ ಜಾಸ್ತಿ ಬೇಕು ಅಂತಾರೆ, ಅದು ರಾಂಗ್ ಕಾನ್ಸೆಪ್ಟ್. 6 ತಿಂಗಳು ಗಿಡ ಕೊಡ್ತಾರೆ. 6 ತಿಂಗಳು ಗಿಡ ಕೊಟ್ಟಾಗ ಅದ್ರದ್ದು ಈಗ ಅಂದರೆ ಗಿಡ ಮಗು ಇದ್ದಾಗೆ ನಾವು ಅದನ್ನ ಹೆಂಗೆ ಚಾಕ್ರಿ ಮಾಡ್ತೀವೋ ಅದಕ್ಕೆ ಸರಿಯಾಗಿ ನಮ್ಗೆ ಫ್ಯೂಚರ್ ಡೆವಲಪ್ ಅಂದರೆ ಈಗ 3.5 months ಈ ಪ್ಲಾಂಟ್ ಇದನ್ನ ಹಾಕಿದಾಗ ಸೈಡ್ ಟಿಲ್ಲರಿಂಗ್ಸ್ ಬರುತ್ತಲ್ಲ, ಇದ್ರ ಮಲ್ಟಿಪ್ಲಿಕೇಶನ್ ಚೆನ್ನಾಗಾಗುತ್ತೆ ನಮ್ಮ ಬೇಸಿಕ್ಕಿಂದ. ಈಗ ಸ್ಟಾರ್ಟಿಂಗ್ ಹಾಕಿದಾಗಿದ್ದಾನೆ ಮಲ್ಟಿಪ್ಲಿಕೇಶನ್. ಪ್ಯೂರ್ ಪ್ಲಾಂಟ್ ಸೀಡ್ ಪ್ಲಾಂಟ್ ಹಾಕಿದರೆ 3 ರಿಂದ 4ನೇ ವರ್ಷಕ್ಕೆ 150ರಿಂದ 200 ಕಂದು ಬರೋವಷ್ಟು ಕೆಪಾಸಿಟಿ ಇದೆ ಇದು. ಬಟ್ 6 month ಕ್ರಾಪ್ ಆದಾಗ ಇದು ಆಲ್ರೆಡಿ ಈ ಏಜ್ಗೆ ಇಷ್ಟಿಷ್ಟು ಒಂದು 10-20 ಗಿಡ ಸೈಡಿಗೆ ಬಂದಿರ್ತಾವೆ ಆಲ್ರೆಡಿ. ಅವನ್ನ ಏನು ಮಾಡ್ತಾರೆ, ಮೋಸ ಮಾಡ್ತಕ್ಕಂಥವ್ರು ಕಿತ್ಬಿಟ್ಟು ಮತ್ತೆ ಪ್ಯಾಕೆಟಿಂಗ್ ಹಾಕಿ ಮತ್ತೆ ಗಿಡ ಆಗುತ್ತೆ. ಒಂದು ಗಿಡದಲ್ಲಿ 10 ಗಿಡ ರೆಡಿ ಆಗುತ್ತೆ ಇನ್ನು 6 ತಿಂಗಳಿಗೆ. 3.5 ತಿಂಗಳಿಗೆ ಅವ್ನು 3 ತಿಂಗಳು ರೆಡಿ ಮಾಡ್ಕೊಂಡ್ರೆ 6 ಗಿಡ ರೆಡಿ ಆಗುತ್ತೆ. ಅವ್ನು ರೀಸನಬಲ್ ರೇಟಿಗೆ ಕೊಟ್ಟು ಹೋಗ್ತಾನೆ, ಅವ್ನಿಗೇನು ಗಿಡ ಸೇಲ್ ಸಾಕು. ಬಟ್ ಅವಾಗೇನು ಅಂದರೆ ಒಬ್ಬ ಮನುಷ್ಯನ ಬಾಡಿಲಿ ಒಂದು ಪಾರ್ಟ್ ತೆಗೆದ್ರೆ ನಮ್ಮದು ಬಾಡಿ ವೀಕ್ನೆಸ್ ಆದಂಗೆ, ಹಂಗೆ ಇನ್ನು ಒಂದು ಕಿತ್ತರೆ ಇದು 200 ಹೊಡೆಯೋ ಕೆಪಾಸಿಟಿ ಇರ್ತಕ್ಕಂಥ ಒಂದು ಸೀಡ್ಗೆ ಅರ್ಧ ಪೋರ್ಷನ್ ಕಿತ್ತಂಗೆ ಆಯ್ತು. ಅವಾಗ ಇದು 200 ಕೀಳ್ತಕ್ಕಂಥದ್ದು 150ಕ್ಕೆ ಬರುತ್ತೆ.
ಹಾಂ 150 100ಕ್ಕೆ ಬರುತ್ತೆ. ಫ್ಯೂಚರ್ ಏನಾಗ್ತಾ ಹೋಗುತ್ತೆ, ನಮಗೆ ಗಿಡ ಹಾಕಿದ್ವಪ್ಪ 40-50 ಕಂದ್ಮೇಲೆ ಬರ್ತಾನೆ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ ಅಲ್ಲಿ ಆಲ್ರೆಡಿ ಒಂದು ಅದರದ್ದು ಮದರ್ ಇದನ್ನೇ ಕಿತ್ತು ಹಾಕಿ ಬಿಸಾಕಿದಂಗೆ ಆಗಿರುತ್ತೆ ಅದು. ಕರೆಕ್ಟ್. ಅದಕ್ಕೋಸ್ಕರ ಮೇನ್ 3.5 ಮಂತ್ಸ್ ಪ್ಲಾಂಟ್ಸ್ನೇ ಪ್ಲಾಂಟೇಷನ್ ಮಾಡ್ಕೊಂಡು ಕರೆಕ್ಟಾಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಗೊಂಡು ಅವರು ಪ್ಲಾಂಟೇಷನ್ ಮಾಡಿದರೆ ಅವಾಗ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ. ಸರ್ ಈ ಟಿಶ್ಯೂಸ್ ಇವೆಲ್ಲ ಈಗ 3-4 ಇದಾವೆ ಇದರಲ್ಲಿ, 2-4 ಇನ್ನು 3 ತಿಂಗಳಿಗೆ ಈ ಸೈಜಿಗೆ ಬರ್ತವೆ. ಹೌದು. ಅವ್ನು ನಾನು ಕಿತ್ತು 4 ಪ್ಯಾಕೆಟಿಗೆ ಮಾಡಿ 50 ರೂಪಾಯಿ ಕೊಟ್ಟರೆ ಎಷ್ಟು ದುಡ್ಡು ಆಯಿತು? ಕರೆಕ್ಟ್. ಒಂದು ಗಿಡಕ್ಕೆ ಕೊಡೋದ, ಒಂದು ಗಿಡದಲ್ಲಿ ನಮಗೆ 5ರಷ್ಟು ಆದಾಯ ಆಯಿತು, ಅವಾಗ ಕೊಡ್ತೀನಿ ನಾನು ರೀಸನಬಲ್ ರೇಟಿಗೆ. ಬಟ್ ಅದನ್ನು ಬಿಸ್ನೆಸ್ ಮಾಡ್ತಾರೆ. ಬಟ್ ಫ್ಯೂಚರ್ ರೈತರಿಗೆ ಅದು ತುಂಬ ಹೊಡ್ತಾ. ಕರೆಕ್ಟ್. ಮೇನ್ ಮದರ್ ಪ್ಲಾಂಟೇ ನಮಗೆ ಇದು ನಂತರ ಮದರ್ ಪ್ಲಾಂಟ್ ಇದ್ದಂಗೆ ಈಗ ನಮ್ಗೆ ಅದು. ಇದನ್ನ ನಾವು ಕರೆಕ್ಟಾಗಿ ಪ್ಲಾಂಟೇಷನ್ ಮಾಡಿದ್ವಿ ಅಂದರೆ ಇದರಿಂದ ನಮ್ಗೆ ಎಷ್ಟು ಈಗ ಕರೆಕ್ಟಾಗಿ ಈ ಪ್ಲಾಂಟ್ ಮೈಂಟೈನ್ ಮಾಡಿದರೆ ಫಸ್ಟ್ ಇಯರ್ಗೆ 30 to 35 ಟಿಲ್ಲರ್ಸ್ ಸೈಡ್ ಬಂದಿರುತ್ತೆ ಆಲ್ರೆಡಿ, ಕಂದುಗಳು ಸೈಡ್ ಬಂದಿರುತ್ತೆ. ಅಲ್ಲಿ ನಿಮಗೆ ಸೆಕೆಂಡ್ ಇಯರ್ಗೆ ಅದು 30-35 ಇರೋದು 80 130ವರೆಗೂ ಕೆಪಾಸಿಟಿ ಹೋಗುತ್ತೆ. ಕರೆಕ್ಟ್ ಅದಕ್ಕೆ ಬೇಕಾದಂಥ ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಇರ್ಬೋದು, ಯಾವುದೇ ಥರದ ರೋಗ ಬರದಂಗೆ ಕರೆಕ್ಟ್ ಮ್ಯಾನೇಜ್ಮೆಂಟ್ ಮಾಡಿದರೆ ಅದರದ್ದು ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗ್ತಾ ಹೋಗುತ್ತೆ ನಮಗೆ. 3rd ಇಯರ್ 4th ಇಯರ್ಗೆ 150 to 200ವರೆಗೂ ಕೆಪಾಸಿಟಿ ಬರುತ್ತೆ ರಿಯಲ್ ಪ್ಲಾಂಟ್ ಅದು. ರಿಯಲ್ ಪ್ಲಾಂಟ್. ಈಗ ಏನು ಏಲಕ್ಕಿ ಗಿಡ ಇದೆ ಸರ್, ಇದು ಈಗ ಎಷ್ಟು ಬರುತ್ತೆ ಸರ್ ಇದು ಇಳುವರಿ ಎಲ್ಲ? 3-4 ಇಯರ್ಸ್ ಕರೆಕ್ಟಾಗಿ ನಾವು ಮ್ಯಾನೇಜ್ಮೆಂಟ್ ಮಾಡಿ ಪ್ಲಾಂಟ್ ಬೆಳ್ಕೊಂಡಿದ್ದೆ ಆದರೆ 25-30 ಕೆಜಿ ನಾರ್ಮಲ್ವರೆಗೂ ಹಸಿಕಾಯಿ ತಗೋಬೋದು. 25 ಎಷ್ಟು? 3 ವರ್ಷ, 3-4 ವರ್ಷಕ್ಕೆ? 4ನೇ ವರ್ಷ, 3ನೇ ವರ್ಷದಿಂದ ಒಂದು ಆವ್ರೇಜ್ ಸೆಟ್ ಆಗಿರುತ್ತೆ ಅದು. ಅಲ್ಲಿದ್ದ ನಮಗೆ ಕಂದು ಸೈಡ್ ಎಷ್ಟು ಬರುತ್ತಾ ಮ್ಯಾನೇಜ್ಮೆಂಟ್ ಮಾಡಿದಂಗೆ 150 ಎಬೋ ಬಂತು ಅಂದಾಗ ಅದು ಒಂದೊಂದು ಮೀಟರ್ ಗಂಟ್ಲೆ ಬರುತ್ತೆ ಇದ್ರದ್ದು. ಇದು ಕೆಲವೊಂದು ಫೋಟೋಸ್ ತೋರಿಸ್ತೀವಿ. ಹೌದೌದು. ಮೀಟರ್ ಗಂಟ್ಲೆ ನಮ್ಗೆ ಕಂದುದು ಬರುತ್ತೆ. ಹಿಂಗೆ ಮೀಟರ್ ಗಂಟ್ಲೆ ಏಲಕ್ಕಿ ಫ್ಲವರಿಂಗ್ ಸ್ಟೆಮ್ಸ್ ಏನ್ ಬರುತ್ತಲ್ಲ ಅದು ಎಷ್ಟು ಬರುತ್ತೋ ನಮ್ಗೆ ಅಷ್ಟು ಈಲ್ಡ್ ಜಾಸ್ತಿ ಆಗುತ್ತೆ. ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ತಾರ ಅದ್ರ ಮೇಲೆ ಡಿಪೆಂಡ್. ಸದ್ಯ ಏನಿದೆ ಸರ್ ಪ್ರೈಸ್ ಮಾರ್ಕೆಟಲ್ಲಿ? ಏನು ಏಲಕ್ಕಿ ಬೆಳೀತಾರಲ್ಲ ಅದು ಏಲಕ್ಕಿ 3000-4000. ಆಮೇಲೆ ಇನ್ನೊಂದೇನು ಅಂದರೆ ಕೆಲವೊಂದು ಈಗ ಆರ್ಗ್ಯಾನಿಕ್ ಅನ್ನೋ ನಮ್ದು ಕಾನ್ಸೆಪ್ಟ್ ಬಂದಾಗಿಂದ ಎಕ್ಸ್ಪೋರ್ಟ್ ಕ್ವಾಲಿಟಿ ಅದರಲ್ಲಿ ಯಾವುದೇ ಥರ ಸ್ವಲ್ಪ ಕೆಮಿಕಲ್ ಕಂಟೆಂಟ್ ನಾರ್ಮಲ್ ಇತ್ತು ಅಂದರೆ ಅವ್ರದ್ದು 1:2ಗೆ 1.5 ಹೋಗುತ್ತೆ. ಈಗ ಮಾಮೂಲಿ ಏಲಕ್ಕಿ ಬಂದ್ಬಿಟ್ಟು 2,500-3,000 ಸಾವಿರ ಇದೆ ಅಂದರೆ ಅವ್ರದ್ದು ಆ ಕ್ವಾಲಿಟಿ ಚೆನ್ನಾಗಿದ್ದಾಗ 3,000-4,000-5,000 ತನಕ ಹೋಗುತ್ತದೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಬಂದಾಗ. ಆಲ್ಮೋಸ್ಟ್ ಅಲ್ಲಿ ಈಗ ನಮ್ಮ ಹತ್ರ ಫ್ರೂಟ್ಸ್ ವೆರೈಟೀಸ್ ಅವನ್ನೆಲ್ಲ ತಗೊಂಡೋಗಿ ಬಂದಿರ್ತಾರೆ. ಬಟ್ ಮನೆ ಹತ್ರ ಕೆಲವೊಬ್ಬರಿಗೆ ಹೆಂಗೆ ಅಂದರೆ ಗಾರ್ಡನಿಂಗ್ ಇಂಟ್ರೆಸ್ಟ್ ಭಾಳ ಇರುತ್ತೆ. ಮನೆ ಹತ್ರ ಟೆರಸ್ ಗಾರ್ಡನಿಂಗ್ ಮಾಡೋ ಕಾನ್ಸೆಪ್ಟು ಅಥವಾ ಅಂಗಳದಲ್ಲಿ ಗಾರ್ಡನಿಂಗ್ ಮಾಡ್ತೀವಿ. ಬಟ್ ಅವ್ರಿಗೆ ಕೆಲವೊಂದು ಫ್ಲವರ್ಸ್ ಅವೆಲ್ಲ ಈಗ ನಮ್ಮ ಏರಿಯಾದಲ್ಲೆಲ್ಲ ಬಂದರೆ ಹೋದರೆ ದಾವಣಗೆರೆ ಹೋಗ್ಬೇಕು, ಇಲ್ಲ ಶಿವಮೊಗ್ಗ, ಮಲ್ನಾಡು ಸೈಡೇ ಹೋಗ್ಬೇಕು, ಫ್ಲವರ್ ಬೇಕು. ಅವು ಎಲ್ಲೂ ಸಿಗೋಲ್ಲ. ಇಲ್ಲಿ ಹಳ್ಳಿಯಿಂದಿರ್ತಕ್ಕಂಥ ಜನಗಳಿಗೂ ಸ್ವಲ್ಪ ಫ್ಲವರ್ಸು ಅವೆಲ್ಲ ಸಿಗಲಿ ಅನ್ನೋ ಉದ್ದೇಶದ್ದು ನಾವು ಸ್ವಲ್ಪ ಅದ್ರ ಜೊತೆ ಇನ್ನೊಂದು ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ. ದೊಡ್ಡ ಗಿಡನೇ ತಂದಿದ್ದೀನಿ. ಈಗ ನೆಕ್ಸ್ಟ್ ಇದು ಕಾಯೆಲ್ಲ ಸ್ಟಾರ್ಟ್ ಆದಾಗ ಯಾವ ಥರ ಇರುತ್ತೆ ಹಣ್ಣು ನೋಡಲಿಕ್ಕೆ ಅಂದರೆ ಇಷ್ಟಪಡ್ತಾರಲ್ಲ ಜನಗಳು, ಹೆಂಗಿದೆ ನೋಡಿಬಿಟ್ಟು ಅಟ್ರಾಕ್ಷನ್ ಆಗೋದು ಜಾಸ್ತಿ ಇರ್ತಾರೆ ನಾವು ಬೆಳೆಯೋಣ ಅಂತೇಳಿ. ಅದಕ್ಕೋಸ್ಕರ ಡೆಮೋಗೆ ತಗೊಂಡಿರ್ತಾರೆ. ಪನ್ನೀರು ಅನ್ನೋ ವೆರೈಟಿ ಆಲ್ಮೋಸ್ಟ್ ಅಲ್ಲಿ ನಮ್ಮ ದಾವಣಗೆರೆ, ಚಿತ್ರದುರ್ಗ ಈ ಕಡೆ ವೆರೈಟಿಲಿ ಪೆಪ್ಪರ್ ಬೆಳಿಬೇಕು ಅನ್ನೋರು ಭಾಳ ಆಸೆ ಇದೆ. ಬಟ್ ಅದ್ರದ್ದು ಮಾಹಿತಿ ಇಲ್ಲದೇ ಪೆಪ್ಪರ್ ಎಲ್ಲೋ ತಂದು ಕೊಡ್ತಾರೆ ಅನ್ನೋದು ಹಾಕ್ಕೊಂಡ್ರು ಅಂದರೆ ಸುಮಾರು ಜನ ಫೇಲ್ಯೂರ್ ಆಗಿರೋದು ಜಾಸ್ತಿ. ಈ ನಮ್ಮ ವೆದರಿಗೆ ಅಡ್ಜಸ್ಟ್ ಆಗೋದು ಪನ್ನೀರ್ ಒಂದು ವೆರೈಟಿನೇ. ಅದು ಸ್ವಲ್ಪ ವೆದರು ಟೆಂಪ್ರೇಚರ್ ಜಾಸ್ತಿ ಇದ್ದರೂ ನಮ್ಗೆ ಅಡ್ಜಸ್ಟಬಲ್ ಆಗಿ ಬರುತ್ತೆ. ಆಮೇಲೆ ಇದಕ್ಕೆಲ್ಲ ನೀರು ಕಂಪಲ್ಸರಿ ನಿಲ್ಲಂಗೆ ಇಲ್ಲ ಇದಕ್ಕೆ. ಮತ್ತು ರೆಡ್ಡು ಸ್ಯಾಂಡಿ ಸೈಲೇ ಆಗಬೇಕು, ಎತ್ತರ ಪ್ರದೇಶದಲ್ಲೇ ನಾಟಿ ಮಾಡಬೇಕು, ಮತ್ತು ಬಳ್ಳಿ ಕಟ್ಟೋದು ಮೇಂಟೆನೆನ್ಸು ಅದೆಲ್ಲ ಕಂಪಲ್ಸರಿ ಮಾಡಿದರೆ ಮಾತ್ರ ಪೆಪ್ಪರ್ ಬೆಳೆ ಸಿಗೋಕ್ಕಾಗಲ್ಲ. ಡಾರ್ಫ್ ಮತ್ತು ಟಾಲ್ ಕ್ರಾಸಿಂಗ್ ಮಾಡಿರ್ತಕ್ಕಂಥ ವೆರೈಟಿ ಇದು. ಈಗ ಯಾರಿಗೂ ಈಗ ಹೆಂಗಿದೆ ಅಂದರೆ ಪೇಷನ್ಸ್ ಇಲ್ಲ ಜನಗಳಿಗೆ. ಹಾಕಿಕೊಳ್ಳೆ ಬೇಗ ಈಲ್ಡ್ ಬರಬೇಕು ಅನ್ನೋದು ಜಾಸ್ತಿ. ಈಗ ಟಾಲ್ ವೆರೈಟಿ ಹಾಕೊಂಡ್ರೆ ಸುಮಾರು 6-7 ವರ್ಷ ಕಾಯ್ಬೇಕು. ಬಟ್ ಇದು ಡಾರ್ಫ್ ಟಾಲ್ ಕ್ರಾಸಿಂಗ್ ಆಗಿರೋದ್ರಿಂದ ಸ್ವಲ್ಪ ಅರ್ಲಿನೇ 3-4 ಇಯರ್ಸಲ್ಲೇ ಸ್ಟಾರ್ಟ್ ಆಗುತ್ತೆ ನಮಗೆ. ಅವರಿಗೆ ಒಳ್ಳೆ ಆದಾಯನೂ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ನಮ್ಮದು ಡಾರ್ಕ್ ವೆರೈಟೀಸ್ ಎಲ್ಲ ರೆಸಿಸ್ಟೆನ್ಸ್ ಇಂಪ್ರೂವ್ಮೆಂಟ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಇದಕ್ಕೆ ಮೇನ್ ಬರ್ತಕ್ಕಂಥದ್ದು ಕೀಟಬಾಧ, ಅದು ಪ್ಲಸ್ ಡಿಸೀಸು ರೆಸಿಸ್ಟೆನ್ಸ್ ಇಂಪ್ರೂವ್ ಮಾಡಿಬಿಟ್ಟು ರೆಡಿ ಮಾಡಿರ್ತಕ್ಕಂಥ ತಳಿಗಳಿಗೆಲ್ಲ ಯಾವ ಥರ ಇದೆ ಆಲ್ ಸೀಸನ್ ಪೂರ್ತಿ ಕೊಡ್ತಕ್ಕಂಥ ಮೂಸಂಬಿ, ವರ್ಷಪೂರ್ತಿ ಕೊಡ್ತಕ್ಕಂಥ ಮೂಸಂಬಿ. ಇದನ್ನ ಏನು ಮಾಡ್ತಾರೆ, ಲೇಯರ್ ಗ್ರಾಫ್ಟಿಂಗ್ ಮಾಡ್ತಾರೆ. ಬರೀ ಲೇಯರಿಂಗ್ ಮಾಡಿದರೆ ಮಾಮೂಲಿ ಸೀಸನ್ನು, ಮಾಮೂಲಿ ಮೂಸಂಬಿ ಇದೆ ಅದು ಸೀಸನಲ್ಲಿ ಅಷ್ಟೇ. ಬಟ್ ಇದು ಲೇಯರಲ್ಲಿ ಗ್ರಾಫ್ಟಿಂಗ್ ಮಾಡಿದಾಗ ನಮಗೆ ವರ್ಷಪೂರ್ತಿ ಮೂಸಂಬಿ ಕಂಟಿನ್ಯೂಸ್ ಆಗ್ತಾ ಹೋಗುತ್ತೆ. ಈಗ ಒಂದು ಫ್ಲವರ್ ಸ್ಟಾರ್ಟ್ ಆಗಿದೆಯಾ, ಈಗ ಇದನ್ನು ದೊಡ್ಡ ಪಾರ್ಟಿ ಶಿಫ್ಟ್ ಮಾಡಿಬಿಟ್ಟು ನಾವು ಡೆಮೋಗೆ ಇಟ್ಬಿಡ್ತೀವಿ.